ಈಗ ಐತಲ್ಲ ನಾನು ಹುಟ್ಟಿಸಲಾಗ ನಂಬರ್ ಹಚ್ಚಿದೈತಿ. ನಂಬರ್ ಕೂಡ ಭಾಳ ದೊಡ್ಡದೈತಿ, ಅಲ್ಲಿಂದ ಇಲ್ಲಿವರೆಗೂ ಐತಿ. ಓಂ ನಮಃ ಶಿವಾಯ. ಹರ ಹರ್ ಮಹಾದೇವ್, ಹರ ಹರ್ ಮಹಾದೇವ್. ಸೊ ಒಂದು ಕಾಲು ಹೋಗಿದ್ದೈತಿ ನಾಯಿಗೆ. ಸೊ ಆ ಕಾಲು ನಾಯಿ, ಹೇಯ್ ಯು ಡ್ರಿಂಕಿಂಗ್ ವಾಟರ್, ಯು ಡ್ರಿಂಕ್. ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಮೇಕ್ ನ್ಯೂ ವಿಡಿಯೋ, ಸೊ ಪ್ಲೀಸ್ ಬ್ಲಾಗ್. ನಿನ್ನೆ ಶಿವರಾತ್ರಿ, ನಿನ್ನೆ ಮಹಾಶಿವರಾತ್ರಿ ಇತ್ತು. ನಿನ್ನೆ ಮಹಾಶಿವರಾತ್ರಿ ಇತ್ತು ಅಂತೇಳಿ ನಾವು ಮೊನ್ನೆ ರಾತ್ರಿನೇ ಐತಲ್ಲ ಅವಳಾಕೆ ಟೆಂಪಲಿಗೆ ಹೋಗಿ ಒಂದು ಸಮಯ ಪ್ರಯಾಣ ಮಾಡಿ ಅಲ್ಲೆಲ್ಲ ದರ್ಶನ ಮಾಡ್ಕೊಂಡು ಬಂದಿದ್ದು ಒಂದು ಹಿಸ್ಟ್ರಿನೇ ಸರಿ. ದಾಂಡೇಲಿಯ ದಟ್ಟ ಕಾಡಿನ ಅರಣ್ಯ ಮಧ್ಯದಲ್ಲಿರುವ ಒಂದು ನೈಸರ್ಗಿಕ ಶಿವಲಿಂಗನ ನೋಡ್ಕೊಂಬಂದಿದ್ದು. ಸೊ ಅದೊಂದು ಅದ್ಭುತವಾಗಿತ್ತು. ಅದ್ರದ್ದೆಲ್ಲ ದರ್ಶನ ಎಲ್ಲ ಮಾಡಿಕೊಂಡು ಚಲೋ ಆತ. ಮತ್ತು ಅಲ್ಲೆಲ್ಲ ನೋಡ್ಬೋದು, ತಾವು ನೋಡಿ ಆ ವ್ಲಾಗ್ ನೋಡಿದರೆ ನಮಗೆಲ್ಲ ಗೊತ್ತಿರ್ತೈತಿ. ಅಲ್ಲೆಲ್ಲ ಒಂದು ದೊಡ್ಡ ಬಂಡೆನೂ ಇತ್ತು. ಆ ಬಂಡೆ ಹೋಗಲು ಸರಿಯಾಗಿ ದಾರಿ ಇದ್ದಿಲ್ಲ ಅಂಥೇಳಿ ನಮಗೆ ಪೊಲೀಸರು ಐತಲ್ಲ ಆ ಕಲ್ಲನ್ನು ಸ್ವಲ್ಪ ಎತ್ತಿ ಅಂತ ಹೇಳಿದರು. ಆ ಕಲ್ಲನ್ನ ನಾವು ಅಂಥ ದೊಡ್ಡ ಕಲ್ಲನ್ನ ಎಲ್ಲರೂ ಕೂಡಿ ಎತ್ತಿ ಸರಿಯಾಗಿ ಹಾಕಿ ಎಲ್ಲ ಹೋಗೋಕ್ಕೆ ದಾರಿ ಎಲ್ಲ ಮಾಡಿಕೊಟ್ಟು ಅದೊಂದು ತುಂಬ ಖುಷಿ ವಿಚಾರ. ಅದೆಲ್ಲ ಆಯಿತು. ಮತ್ತು ಎಲ್ಲ ನೀನು ಬಂದ ಒಂದು ವಿಡಿಯೋ ಕೂಡ ಎಡಿಟ್ ಮಾಡೋದಿತ್ತು. ಆ ವಿಡಿಯೋ ಕೂಡ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ನಿ. ಮತ್ತು ಕವಳೇಶ್ವರ ಟೆಂಪಲ್ದ ಇನ್ನೂ ಎಡಿಟ್ ಮಾಡಿಲ್ಲ, ಇನ್ನು ಎಡಿಟ್ ಮಾಡತ್ತೀನಿ. ಮತ್ತು ಎಡಿಟ್ ಮಾಡಿ ಅದ ವ್ಲಾಗ್ ಫಸ್ಟ್ ಬಂದಿರ್ತೈತಿ. ಸೊ ಆ ವ್ಲಾಗ್ ನೀವೇನಾರು ನೋಡಿಲ್ಲ ಅಂದರೆ ಯೂಟ್ಯೂಬ್ ಚಾನಲ್ದಾಗ ಹೋಗ್ರಿ ಮತ್ತು ಆ ವ್ಲಾಗ್ನ ಸಂಪೂರ್ಣವಾಗಿ ನೋಡಿರಿ. ಯಾಕಂದ್ರೆ ಭಾಳ ಥ್ರಿಲ್ಲಿಂಗ್ ಆಗಿತ್ತು. ಅಂಥ ವ್ಲಾಗ, ಅಂಥ ಫೀಲಿಂಗ, ಅಂಥ ಎಕ್ಸ್ಪೀರಿಯೆನ್ಸ್ ತೊಗೋಬೇಕಂದ್ರೆ ಡೇರಿಂಗ್ ಭಾಳ ಬೇಕು. ಧೈರ್ಯ ಇದ್ದರೆ ಮಾತ್ರ ಅಂಥ ಕೆಲಸ ಮಾಡೋಕ್ಕಾಗುತ್ತೆ. ಯಾಕಂದ್ರೆ ಅದು ಈಸಿ ಇಲ್ಲ ಅಷ್ಟು ಹೋಗೋದು ಮತ್ತು ಹೋಗಿ ಬರೋದು. ಯಾಕಂದ್ರೆ ಅಷ್ಟು ಜನ ಅಂಥ ರೆಶ್, ಅಲ್ಲಿಂದ ಇಲ್ಲಿ ಇರುವಿಗಳು ಹೆಂಗೆ ತಕಡ ಮಾಡ್ತಾರಲ್ಲ ಹಂಗೆ ಅಂಥ ಒಂದು ಜಾಗಕ್ಕೆ ಹೋಗಿ ಬಂದಿದ್ದು ನಾವು. ಸೊ ವರ್ಷಕ್ಕೆ ಒಂದೇ ಸಲ ತೆಗಿತಾರೆ ಅಂಥೇಳಿ ಅದು ಅಷ್ಟು ವಿಶೇಷವಾಗೈತಿ. ಮತ್ತು ದಟ್ಟ ಕಾಡಿನಲ್ಲಿ ಶಿವನೇ ನೆಲೆಸಿರುವ ಒಂದು ಜಾಗ ಅಂಥೇಳಿ ನಾ ಭಾವಿಸ್ತೀನಿ. ಅಷ್ಟೆಲ್ಲ ಜರ್ನಿ ಎಲ್ಲ ಮಾಡ್ಕೊಂಡು ಬಂದು ಮತ್ತೆಲ್ಲ ಆತ. ಅಷ್ಟಾದ್ಮೇಲೆ ಐತಲ್ಲ ಅಲ್ಲಿ ಲಾಸ್ಟಿಗೆ ಅದೇನು 10 ಸೆಕೆಂಡ್ ಒಳಗೆ ನಾವು ಹೋಗಿ ಶಿವಲಿಂಗ ಮುಟ್ಟಿ ದರ್ಶನ ಮಾಡ್ಕೋತೀವಿ, ಹಣೆಗೆ ಹಚ್ಕೋತೀವಿಲ್ಲ ಶಿವಲಿಂಗ ಮೇಲಿರೋ ಭಂಡಾರ. ಸೊ ಅವಾಗೈತಲ್ಲ ನಾವು ಏನೇನೆಲ್ಲ ಸ್ಟ್ರಗಲ್ ಪಟ್ಟೆಲ್ಲ ಮಾಡ್ಕೊಂಡು ಅಲ್ಲಿ ಮಟ್ಟ ಹೋಗಿರ್ತೀವಲ್ಲ ಅದೆಲ್ಲ ಮರ್ತು ಬಿಡ್ತೀವಿ. ಅಂಥ ಒಂದು ಫೀಲಿಂಗ್ ಅಂಥ ಒಂದು ಫೀಲಿಂಗ್ ತೊಗೊಂಡು ಎಲ್ಲ ಬಂದಿದ್ದು ಭಾಳ ಅಂದ್ರೆ ಭಾಳ ಖುಷಿ ಆತ. ಮತ್ತು ಇನ್ನು ಡೈಲಿ ವ್ಲಾಗ್ ಇವತ್ತಿಂದ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದೈತಿ. ಸೊ ನೀನೆಲ್ಲ ಉಪವಾಸ ಇತ್ತು, ನಿನ್ನಿಂದ ಏನೂ ತಿಂದಿಲ್ಲ. ತಿಂದರೂ ಇಲ್ಲ ಬಾಳೆಹಣ್ಣು, ಸ್ವಲ್ಪ ದ್ರಾಕ್ಷಿ ತಿಂದಿದ್ದು. ಈಗ ತುಂಬ ಹಸುನೂ ಆಗೈತಿ. ಹಸು ಆಗೈತೆ ಅಂದ ಮಾತ್ರಕ್ಕೆ ಉಪವಾಸನೂ ಬಿಡೋಕ್ಕಾಗಲ್ಲ. ಉಪವಾಸ ಇಟ್ಕೋಬೇಕು. ಅದಕ್ಕೆ ಈಗ ಶಿವನ ದೇವಸ್ಥಾನಕ್ಕೆ ಹೋಗೈತಿ. ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು ನಮಸ್ಕಾರ ಮಾಡಿ ಅಲ್ಲಿನ ಪ್ರಸಾದ ತೊಗೊಂಡು ಮತ್ತು ನಮಸ್ಕಾರ ಮಾಡ್ಕೊಳೋಣಂತ. ಮತ್ತು ಅಲ್ಲಿ ಮಹಾಪ್ರಸಾದ ಇರ್ತೈತಿ, ಅದು ಕೂಡ ಮಾಡೋಣಂತ ಇವತ್ತು. ಮತ್ತು ಇಲ್ಲಿ ನೋಡ್ಬೋದು ತಾವು ಈಗ ಐತಲ್ಲ ಸದ್ಯಕ್ಕೆ ಅಲ್ಲಿ ಹೋಗೋಕೆ ಮಾತ್ರ ಸ್ವಲ್ಪ ಶಕ್ತಿ ಬೇಕಂತೇಳಿ ಇದು ಗೊತ್ತೈತಲ್ಲ ನಿಮ್ಗೆ. ಹಾಲು ಬಾಳೆಹಣ್ಣು ಎರಡೂ ಕೂಡಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ತಿನ್ನತೀನಿ. ಇದಿಷ್ಟು ತಿನ್ಕೊಂಡು ಅಲ್ಲಿ ಮಹಾಪ್ರಸಾದ ಇರ್ತೈತಿ, ಮಹಾಪ್ರಸಾದ ಕಡೆ ಲೈನ್ ಹಚ್ಚಿ ಅಲ್ಲೆಲ್ಲ ಊಟ ಮಾಡ್ತೀನಿ ಅಂತ. ಈಗ ಪ್ರಸಾದ ಎಲ್ಲ ಅಲ್ಲಿ ತಿಂದಾಯಿತು. ಈಗ ನಾವು ನಮ್ಮ ಪ್ರಯಾಣನ ಬೈಕ್ ಮೇಲೆ ತೊಗೊಂಡು ಹೋಗೋಣಂತ. ಈಗ ನೋಡ್ಬೋದು ಇಲ್ಲಿ ನಮ್ಮ ಭೈರವ ಕೂಡ ನಿಂತಾನ. ಅವನು ಕರ್ಕೊಂಡು ನಾವು ಮಹಾಶಿವರಾತ್ರಿಗೆ ಉಪವಾಸ ಮಾಡಿದ್ದ ಉಪವಾಸ ಬಿಡಾಕ ಮತ್ತು ಉಪ್ಪು ತಿನ್ನಾಕ ನಮ್ಮ ಶಿವ ದೇವಸ್ಥಾನದಲ್ಲಿರುವ ಮಹಾಪ್ರಸಾದನ ಊಟ ಮಾಡೋಣಂತ. ಸೊ ಬನ್ನಿ ಹೋಗೋಣಂತ. ಸೊ ಸ್ನೇಹಿತರೆ ನೋಡ್ಬೋದು ಈ ರೀತಿ ಐತಲ್ಲ ಮಹಾಪ್ರಸಾದ. ಉಪವಾಸ ಕೇಳಿಲ್ಲ ತುಮಿ ಭೀ ಉಪವಾಸ ಕೇಳಿಲ್ಲ ಕಾಲ್ ಸೊ ಎಲ್ಲರೂ ನಿನ್ನೆ ಉಪವಾಸ ಮಾಡಿರ್ತಾರೆ. ಇವತ್ತು ಐತಲ್ಲ ಉಪವಾಸ ಬಿಡ್ತಾರೆ, ಅದ್ರ ಸಂಬಂಧ ಐತಲ್ಲ ನಾವೀಗ ಅವ್ರನ್ನೂ ಕೂಡ ಅಲ್ಲಿ ಟಿಪ್ಪಲ್ ಕಟ್ಟ ಕಡೆ ಬಿಡತ್ತೀವಿ. ಮತ್ತು ನಾವು ಕೂಡ ಮಹಾಪ್ರಸಾದ ಮಾಡಕೊಂತೀವಿ. ಸೊ ಇದೆಲ್ಲ ಇವತ್ತಿನ ಬ್ಲಾಗ್ದಲ್ಲಿ ನಾವು ಕವರ್ ಮಾಡತ್ತೀವಿ. ಬನ್ನಿ ನೋಡೋಣ ಅಂತ. जटाकटाः सम्भ्रमग्धमन्मलिम्पगज्जन्ति वल्लरी विराजमानमोहरी जगद्दगद्दगज्ज्वलल्ललाटकट्टव्यापके किशोरचन्द्रशेखरे रतिर्विच
ಅಲ್ಲಿ ಮಹಾಪ್ರಸಾದ ಸಲುವಾಗ ಒಂದು ದೊಡ್ಡ ನಂಬರು ಐತಿ ಎಲ್ಲ ತಾವೆಲ್ಲ ಈಗ ಬರೋತ್ತಾಗ ನೋಡ್ಕೊಂಡು ಬಂದ್ರಿ. ಸೊ ಈಗ ಅಲ್ಲೂ ಕೂಡ ಹೋಗಿ ಒಂದು ದೊಡ್ಡ ನಂಬರ್ ಹಚ್ಚಬೇಕು, ಅಲ್ಲೂ ಕೂಡ ಊಟ ಮಾಡೋಣ ಅಂತ ನೋಡ್ಬೋದು. ಈ ರೀತಿ ಐತಿ. ಮತ್ತು ದೇವಸ್ಥಾನಕ್ಕೆಲ್ಲ ನಮಸ್ಕಾರ ಮಾಡಿಕೊಂಡು ಇವಾಗ ಪೂಜೆ ಎಲ್ಲ ಆಗೈತಿ. ಏನಂತೀರಿ ನೀವೇನಂತೀರಿ? ಹೆಂಗಾದ್ರಿ ಪೂಜೆ? ಮಹಾಶಿವರಾತ್ರಿ ಹೆಂಗಾದ್ರಿ? ಫಸ್ಟ್ ಕ್ಲಾಸ್ ಫಸ್ಟ್ ಕ್ಲಾಸ್. ಭಾಳ ಗರ್ದಿ ಐತೆ ಸರ್. ಭಾಳ ಗರ್ದಿ ಐತ್ರಿ. ಎಲ್ಲ ವಡಗಾಂವ್ ರಾಸಿಗಳು ಎಲ್ಲ ಬಂದಿದ್ರು. ಎಲ್ಲ ಬಂದಿದ್ರಿ. ಈಗ ಅನ್ನ ಸಂತರ್ಪಣೆ ಚಾಲು ಅದ. ಹಾಂ ರೀ, ಓಕೆ ರೀ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಓಂ ನಮಃ ಶಿವಾಯ. ಹರ 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 ಮಹಾದೇವ್, ಹರ ಹರ ಮಹಾದೇವ್. ಶಂಭೋ. ಸೊ ಗಾಯ್ಸ್ ನೋಡಿರಲ್ಲ, ಈ ರೀತಿ ಇತ್ತು. ನಿನ್ನೂ ಕೂಡ ಭಾಳ ಗದ್ದಲ ಇತ್ತು, ಅದಲ್ಲಿ ಹೋಗಿದ್ದು. ಮತ್ತು ಇಲ್ಲಿ ಮಹಾಪ್ರಸಾದ ಸಲಾಗ ಎಲ್ಲರಿಗೂ ಐತಲ್ಲ, ಇಷ್ಟು ದೊಡ್ಡ ದೊಡ್ಡ ಬೊಗಣಿ ಒಳಗೆ ಅಡುಗೆ ಮಾಡಿದ್ದು ಇದು ನೋಡ್ಬೋದು ತಾವು. ಇದು ಖೀರ್ ಐತಿ, ಮತ್ತು ಇಲ್ಲೂ ಕೂಡ ಖೀರ್ ಐತಿ, ಮತ್ತು ಇಲ್ಲೆಲ್ಲ ಇನ್ನೂ ಏನೋ ಮಾಡತ್ತಾರ. ಇದೆಲ್ಲ ಸಾಂಬಾರು ಐತಿ ನೋಡ್ಬೋದು ತಾವು. ಇಷ್ಟೆಲ್ಲ ದೊಡ್ಡ ದೊಡ್ಡ ಬೊಗಣಿ ಒಳಗೆ ಸಾಂಬಾರು ಮಾಡಿದ್ದೈತಿ. ಮತ್ತು ಇಲ್ಲೂ ನೋಡ್ಬೋದು ಈ ರೀತಿ ಬದ್ನಿಕಾಯಿ ಪಲ್ಯ ಇದ್ದಾನ, ಇದು ಬದ್ನಿಕಾಯಿ ಪಲ್ಯ. ಸೊ ಈ ರೀತಿ ಮಾಡಿದ್ದೈತೆ ನೋಡ್ಬೋದು. ಈಗ ಎಲ್ಲರೂ ಇದು ಯಾವಾಗ ಮಾಡಿರಿ ಅಣ್ಣ? ಇದು ನಿನ್ನೆ ರಾತ್ರಿ ಮಾಡಿರಿ. ನಿನ್ನೆ ರಾತ್ರಿ ಮಾಡಿದ್ದು ನೋಡ್ರಿ. ನಿನ್ನೆ ರಾತ್ರಿ ಮಾಡಿದ್ದು ಇವತ್ತೈತಲ್ಲ ಎಲ್ಲರಿಗೂ ಮಹಾಪ್ರಸಾದ ನೀಡತ್ತಾರ. ಸೊ ನೋಡ್ಬೋದು ಇಲ್ಲೂ ಕೂಡ ಪ್ಲೇಟಿನ ವ್ಯವಸ್ಥೆ ಎಲ್ಲ ಹೆಂಗೈತಿ. ಇದೆಲ್ಲ ಪ್ಲೇಟಿನ ವ್ಯವಸ್ಥೆ ಐತೆ ನೋಡ್ರಿ. ಇಲ್ಲೆಲ್ಲ ಇಷ್ಟು ಮಂದಿಗೆ ಇದು ಅನ್ನ ಐತೆ ನೋಡ್ರಿ. ಈಗ ಅನ್ನ ಖಾಲಿ ಆದ್ರಿ, ನಾ ಮಾಡ್ಬೇಕ್ರಿ. 3 ಬೊಗಣಿ ಮಾಡಿರಿ. ಎಷ್ಟು ಮಾಡಿರಿ ಅನ್ನ? ನಮ್ದು ಗೊತ್ತಿಲ್ಲಪ್ಪ, ಯಾರ್ದು ಮಾಡೋದು ನಿಮ್ಗೆ ಗೊತ್ತಿಲ್ಲ ರೀ? ಓಕೆ ಸರ್. ಯಾರ್ದು ಮಾಡೋದೈತಿ ಮಾಡಕ್ಕೆ ಬೇಕು. ಮಂದಿ ನೋಡ್ಕೊಂಡು ಮಾಡೋದು. ಮಂದಿ ನೋಡ್ರಿ. ಮಂದಿ ನೋಡ್ಕೊಂಡು ಮಾಡೋದು. ಮತ್ತೆ ಹೆಂಗಾದ್ರಿ ನಿನ್ನ ಮಹಾಶಿವರಾತ್ರಿಯಿಂದ? ಚಲೋ. ಇಲ್ಲೇ ಇದ್ರಿ ನೀನು? ಇದಲ್ಲ ಇಲ್ಲೇ ಒಳಗಾದಾಗ ಇರ್ತದೆ. ಇಲ್ಲೇ ಒಡಗಂದಾಗ್ರಿ. ಸೊ ನೋಡ್ಬೋದು ಈ ರೀತಿ ಐತೆ ನೋಡ್ರಿ. ಸೊ ಬನ್ನಿ ಐತಲ್ಲ, ಈಗ ನಾವು ಇಷ್ಟೆಲ್ಲ ಬಂದೀವಿ. ಮತ್ತು ನಾವು ಲೈನ್ ಹಚ್ಚಿ ಮಹಾಪ್ರಸಾದ ತೊಗೊಳೋಣ ಅಂತ. ಈಗ ಐತಲ್ಲ, ನಾನು ಊಟದ ಸಲಾಗ ನಂಬರ್ ಹಚ್ಚಿದ್ದೈತಿ. ನಂಬರು ಕೂಡ ಭಾಳ ದೊಡ್ಡದೈತಿ, ಅಲ್ಲಿಂದ ಇಲ್ಲಿವರೆಗೂ ಐತಿ. ಆದರೆ ಏನೈತಲ್ಲ, ನಾನು ನಂಬರ್ ಹಚ್ಚೋಕ್ಕಿಂತ ಪೈಲ ಇಲ್ಲ ಶಿವಂಗೆ ಹೋಗಿ ನಮಸ್ಕಾರ ಮಾಡ್ಕೊಂಬಂದು ಶಿವನ ಆಶೀರ್ವಾದ ತೊಗೊಂಬಂದು. ಮತ್ತು ಇಲ್ಲಿ ಅವ್ರು ಅಣ್ಣವ್ರು ನಿಂತರು, ಅವರು ಐತಲ್ಲ ಬೇಗ ನಡಕ್ಕೆ ತೊಗೊಂಡ್ಬಿಟ್ರು. ಥ್ಯಾಂಕ್ಸ್ ಅಣ್ಣ, ನಡಕ್ಕೆ ತೊಗೊಂಡಿದ್ದಕ್ಕೆ. ಯಾಕೆ ಅಂದ್ರೆ ಸ್ವಲ್ಪ ಮನೆಗೆ ಹೋದ್ಮೇಲೆ ಎಡಿಟಿಂಗ್ ಕೆಲಸ ಐತಣ್ಣ, ಅದ್ರ ಸಂಬಂಧ. ಹಾಯ್, ಊಟ ಹೆಂಗೈತಪ್ಪ? ಊಟ ಹೆಂಗೈತಿ? ಚಲೋ ಐತಿ. ಐತೆ ಈ ರೀತಿ ನಡಕ್ಕೆ ಬಂದ. ಈಗ ನಾನು ಊಟ ಮಾಡತ್ತೀನಿ. ಮತ್ತು ಇಲ್ಲಿ ಈಗ ಬೇಗ ನಂಬರ್ ಹತ್ತೈತೆ ನಂದು. ನೋಡ್ಬೋದು ಇವತ್ತೈತಲ್ಲ ಮಹಾಶಿವರಾತ್ರಿ ಮಹಾಪ್ರಸಾದ ಊಟ ಮಾಡತ್ತೀನ. ಮತ್ತು ನಿನ್ನೆ ಉಪವಾಸ ಮಾಡಿದ್ದೆಲ್ಲ ಇವತ್ತು ಬಿಡುವಂಥ ಸಮಯ, ಅದಕ್ಕೆ ಇವತ್ತೈತಲ್ಲ ಮಹಾಶಿವರಾತ್ರಿ ದಿನ ಆಯ್ತು. ನಂಬರೆಲ್ಲ ಅರ್ಧ ಹಚ್ಚಿ ಊಟ ಎಲ್ಲ ಮಾಡತ್ತೀವಿ. ಅಣ್ಣ ನೋಡ್ಬೋದು, ಅಣ್ಣನ ಅರ್ಧಕ್ಕೆ ತೊಗೊಂಡಿದ್ದ. ಥ್ಯಾಂಕ್ ಯು ಅಣ್ಣ ಮತ್ತೊಮ್ಮೆ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಈಗ ಐತಲ್ಲ ಓಂ ನಮಃ ಶಿವ ಅಂತೇಳಿ ಊಟ ಮಾಡೋಣ ಅಂತ. ಓಂ ನಮಃ ಶಿವಾಯ. ಹರ ಹರ್ ಮಹಾದೇವ್, ಹರ ಹರ್ ಮಹಾದೇವ್. ಸೊ ಇದೆಲ್ಲ ಊಟ ಮಾಡಿ ನಿಮಗೆ ಮತ್ತೆ ನಾ ಸಿಗ್ತೀನಿ. One eternity later. ಸೊ ಗಾಯ್ಸ್, ಇನ್ನೂ ಊಟ ಆಗಿಲ್ಲ, ಇನ್ನೂ ಊಟ ಮಾಡತ್ತೀನಿ. ಆದ್ರೆ ನಮ್ಮ ಅಣ್ಣವ್ರದ್ದು ಊಟ ಇಷ್ಟು ಬೇಗ ಆದ. ಸೊ ಹೆಂಗಿತ್ತು ಅಣ್ಣ ಊಟ? ಊಟ ಮಾತ್ರ ಸೂಪರ್ ಆಗಿತ್ತು. ನಮ್ಮ ಒಂದೊಂದು ಚಾನಲ್ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ, KC ಕನ್ನಡ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಬರಿಬೇಡಿ. ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ. ಮತ್ತೆ ಭೇಟಿ ಆಗೋಣ. ಮತ್ತೆ ಭೇಟಿ ಆಗೋಣ. ನಾನು ನಿಮ್ಮ ಮನೆ ಹತ್ರನೇ ಇದ್ದೀನಿ. ಮತ್ತೆ ಭೇಟಿ ಆಗೋಣ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಸೊ ಫ್ರೆಂಡ್ಸ್, ಈಗ ನಂದು ಕೂಡ ಊಟ ಆತ. ಊಟ ಎಲ್ಲ ಮಾಡ್ಕೊಂಡು ಮತ್ತು ತಾಟ್ ತೊಳೆದಿತ್ತು, ತಾಟೆಲ್ಲ ತೊಳೆದು ಊಟ ಮಾಡ್ಕೊಂಡು ಬನ್ನಿ. ಈಗ ನನ್ನ ಗಾಡಿ ಕೂಡ ಇಲ್ಲಿ ಪಾರ್ಕಿಂಗ್ ಮಾಡಿದ್ದೈತಿ. ಸೊ ಗಾಡಿ ತೊಗೊಳೋನು ಮತ್ತು ಮನೆ ಕಡೆ ಹೋಗೋಣ ಅಂತ ಬಂದಿಲ್ಲ. ನಂಬರ್ ಒಂದು ಸ್ವಲ್ಪ ಕಮ್ಮಿ ದೊರಕತೆ ಅನ್ಸತ್ತೈತೆ ನನಗೆ. ಯಾಕಂದ್ರೆ ಅಷ್ಟು ದೊಡ್ಡ ನಂಬರ್ ಇಲ್ಲ, ಭಾಳ ಅಂದ್ರೆ ಭಾಳ ಕಮ್ಮಿ ನಂಬರ್ ಐತಿ. ಅಂಥ ನಂಬರ್ ಒಳಗೆ ಐತಲ್ಲ, ನಾನು ಕೂಡ ಬೇಗ ಊಟ ಮಾಡ್ಕೊಂಬನ್ನಿ. ಮತ್ತು ನಾನು ನೋಡಿದ ಪ್ರಕಾರ ನಂಬರ್ ಐತಲ್ಲ, ಈಗ ಏನು ನಿಂತಿಲ್ಲ. ಈ ರೋಡ್ ಎಲ್ಲ ತುಂಬಿರ್ತಿತ್ತು. ಆದರೆ ಈಗ ಸದ್ಯಕ್ಕೆ ಈಗ ಅಷ್ಟೇನು ದೊಡ್ಡ ನಂಬರ್ ಇಲ್ಲ. ಅಷ್ಟೆಲ್ಲ ನಂಬರ್ ಇಲ್ಲ ಅಂದರೂ ಹೋಗಿ ನಾನು ನಡಕ್ಕೆ ಹೋಗಿ ಎಲ್ಲ ಊಟ ಎಲ್ಲ ಮಾಡ್ಕೊಂಡು ಬನ್ನಿ. ಮತ್ತು ಶಿವನ ಆಶೀರ್ವಾದ ತೊಗೊಂಬನ್ನಿ. ಈಗ ನಾವು ಮತ್ತೆ ಮನೆ ಕಡೆ ಹೋಗಿ ನೋಡುವಂಥ ಸಮಯ. ಮತ್ತು ಹಿಂಗೆ ಇನ್ನೂ ಭಕ್ತಾದಿಗಳು ಭಾಳಷ್ಟು ಮಂದಿ ಬರತ್ತಾರ. ಇನ್ನೂ ಭಾಳಷ್ಟು ಮಂದಿ ಒಬ್ಬರು ಬರತ್ತಾರ ಭಕ್ತಾದಿಗಳು ಮತ್ತು ಮಹಾಪ್ರಸಾದ ತೊಗೊಳಕ. ಸೊ ಬರಲಿ, ಅವರೆಲ್ಲ ಮಹಾಪ್ರಸಾದ ಎಲ್ಲ ಮಾಡ್ಕೊಂಡು ಹೋಗಲಿ. ನಾವೆಲ್ಲ ಮನೆ ಕಡೆ ಹೋಗೋಣ ಅಂತ ಬರ್ರಿ. ಮತ್ತು ಸ್ವಲ್ಪ ಎಡಿಟಿಂಗ್ ಕೆಲಸ ಐತೆ ನಂದು. ನಾ ಎಡಿಟಿಂಗ್ ಕೆಲಸ ಅಷ್ಟು ಮಾಡ್ಕೋತೀನಿ. ಮತ್ತು ಐತಲ್ಲ ನಿಮಗೆ ಆಮೇಲೆ 1 hour ಗಿವ್ ಮೀ ಟೈಮ್.
1 ಗಂಟೆ ಆದಮೇಲೆ ಮತ್ತೆ ನಿಮಗೆ ನಾವು ವ್ಲಾಗಿಂಗ್ ಮಾಡ್ಕೊತ ಸಿಗ್ತೀನಿ. ಸೊ ವ್ಲಾಗಿಂಗ್ ಮಾತ್ರ ತಪ್ಪಂಗಿಲ್ಲ. ಡೈಲಿ ವ್ಲಾಗ್ ಅಂದಮೇಲೆ ಚಾಲೆಂಜ್ ತೊಗೊಂಡ್ಮೇಲೆ ಚಾಲೆಂಜಲ್ಲಿ ಫೇಲ್ ಆಗಬಾರ್ದು ಗಾಯ್ಸ್. ಒಂದು ಸಲ ಚಾಲೆಂಜ್ ತೊಗೊಳೋಕ್ಕಿಂತ ಪೈಲ 1000 ಸಲ ವಿಚಾರ ಮಾಡಬೇಕು. ಆದರೆ ಒಂದು ಸಲ ನಾವು ಚಾಲೆಂಜ್ ತೊಗೊಂಡ್ವಿ ಅಂದಮೇಲೆ ಆ ಚಾಲೆಂಜಿನ ಸೋಲೋಕ್ಕೆ ನನಗೆ ಇಷ್ಟ ಇಲ್ಲ. ಅದ್ರ ಸಂಬಂಧ ಈ ಕಷ್ಟ. 1 hour later. ಮನೆ ಕಡೆ ನೋಡ್ಬೋದು ಒಂದು ಡಾಗ್ ಕೂಡ ಬಂದಿದೆ. ಹಾಯ್ ಹಾಯ್ ಅಂತೇಳಿ ಎಲ್ಲರಿಗೂ ಹಾಯ್. ಮತ್ತು ಅದಕ್ಕೈತಲ್ಲ ಸ್ವಲ್ಪ ಬಟ್ರ್ ಹಾಕಿ ಹೊಟ್ಟೆ ತುಂಬಿಸಿ ಕಳಿಸೋನು, ಮತ್ತು ನೀರು ಕೂಡ ಹಾಕೋನು ಅಂತ. ನೋಡ್ಬೋದು ಈ ರೀತಿ ಇಲ್ಲ. ಅವಾಗವಾಗ ಬಟರ್ ತಿನ್ನೋಕೆ ಬರ್ತಿರ್ತಾನೆ ನೋಡ್ರಿ. ಬಟರ್ ತಿನ್ನೋಕೆ ಬಿಸ್ಕಿಟ್ ತಿನ್ನೋಕೆ ಬರ್ತಿರ್ತಾನೆ. ಆದ್ರೆ ನಾವು ಸಾಕಿದ ನಾಯಿ ಎಲ್ಲ ಇದೆ. ಅಷ್ಟಾದರೂ ಇಲ್ಲ, ಹಸು ಆದಾಗ ಹುಡ್ಕೊಂಡು ಬರ್ತಿರ್ತೈತಿ. ಹಸು ಆದಾಗ ಹುಡ್ಕೊಂಡು ಬಂದಾಗ ಒಂದು ಬಟ್ರ್ ಹಾಕಿ ಕಳಿಸ್ತೀವಿ. ಅದೇ ಇಲ್ಲ ಹೊಟ್ಟೆ ತುಂಬಿಸ್ಕೊಂಡು ಹೋಗ್ತೈತಿ. ಮತ್ತು ಇಲ್ಲ ಈ ನಾಯಿಗೆ ಇಲ್ಲ ಒಂದು ಕಾಲು ಇಲ್ಲರಿ, ಒಂದು ಕಾಲು ಹೋಗಿದ್ದೈತಿ ನಾಯಿಗೆ. ಸೊ ಆ ಕಾಲು ನಾಯಿ ಹೋಗಿದ್ದು ಆಪ್ರೇಷನ್ ಎಲ್ಲ ಮಾಡಿ ಇಟ್ಟಿದ್ದೈತಿ. ನೋಡ್ಬೋದು ಈಗೆಲ್ಲ ಬಟ್ರ್ ತಿನ್ನೋಕೆ ಬಂದಿದ್ದು ಅಂತ ನಮ್ಮ ಮನೆ ಕಡೆ ಮನೆ ಒಳಗೆ ಬಂದು ಕುಂತಿದ್ದ. ಇದಿಲ್ಲೋ ತಗೋಲೆ ತಿನ್ನಲಿ. ಈ ರೀತಿ ಐತಲ್ಲ ಬಟ್ರ್ ತಿನ್ನತೈತಿ ನೋಡ್ರಿ. ಇದು ಅವಾಗ ಬಂದು ಬಟ್ರ್ ತಿಂತಿರ್ತೈತಿ. ನೀರು ಕುಡಿತಿ ಅಲ್ಲೇ, ನೀರು ಕುಡಿತಿ, ನೀರು ಕುಡಿಯವ. ನಿಂದು ಹೆಸರು ಇಟ್ಟಿಲ್ಲ ಯಾವ, ನಿಂದು ಹೆಸರು ಇಟ್ಟಾರಿಲ್ಲ ಯಾವ ಗೊತ್ತು. ನಮ್ಮ ತಾಯಿಯರು ಹೇಳತ್ತಾರ ಇದ್ರ ಹೆಸರು ನಾರಾಯಣ ಅಂತ. ನಾರಾಯಣೇನೋ ನೀ ನಾರಾಯಣನೇ. ನೀರು ಕುಡಿತಿ. ಯು ಡ್ರಿಂಕಿಂಗ್ ವಾಟರ್. ಈಗೆಲ್ಲ ನೀರೆಲ್ಲ ಕುಡಿಸಿ ಬಟ್ರ್ ತಿನ್ನಿಸಿ ಆಮೇಲೆ ಮನೆಗೆ ಕಳಿಸ್ಬಿಡ್ತೀವಿ ಇವಂಗೆ. ಸೊ ಇನ್ನಾದ್ರೆ ಹೆದರಾತೈತೆ ನೋಡ್ರಿ. ಇದು ಕ್ಯಾಮ್ರಾ ಹಿಡ್ಕೊಂಡು ಯಾವತ್ತು ಇವನ ಜೊತೆ ನಿಂತಿಲ್ಲ ಅಂತೇಳಿ ಇವತ್ತು ಫಸ್ಟ್ ಟೈಮ್ ಎಲ್ಲ ಕ್ಯಾಮ್ರಾ ಹಿಡ್ಕೊಂಡು ಹಿಂಗೆ ಅವನ ಜೊತೆ ನಿಂತಿದ್ದ ಅಂತೇಳಿ ಹೆದರಾತನು. ಹೌದಿಲ್ಲ? ನೋಡ್ಬೋದು ಇಲ್ಲ ಒಂದು ಕಾಲಿಲ್ಲ ನೋಡ್ರಿ. ಒಂದು ಕಾಲು ಆಪ್ರೇಷನ್ ಮಾಡಿದ್ದೈತೆ ಪಾಪ. ಒಂದು ಕಾಲು ಆಪ್ರೇಷನ್ ಮಾಡಿ 4 ಕಾಲಿರೋಂಗೆ 3 ಕಾಲು ಅದಾವ ನೋಡ್ರಿ. ಆ ಕಾಲಿಗೆ ಆಪ್ರೇಷನ್ ಮಾಡಿದ್ದೈತೆ. ಹೌದಿಲ್ಲ? ಕುಡಿ ನೀರು. ವ್ಯೂವರ್ಸ್ಗೆಲ್ಲ ಹೇಳು. ಸೊ ಅದಕ್ಕೆಲ್ಲ ಹೇಳೋದು ಮತ್ತು ಏನೋ ತಿಳಿಯೋದಿಲ್ಲ. ಸೊ ಅದ್ರ ಸಂಬಂಧ ಇರಲಿ. ಈಗ ಬಟ್ರ್ ತಿಂದ ನೀರು ಕುಡ್ದ ಹೊಂಟವು ಮನೆಗೆ. ಬನ್ನಿ ನಾವು ಈ ನೀರನ್ನ ಇಲ್ಲೇ ಚೆಲ್ಲಿ ಬಿಡೋಣ. 1 hour later. ಟೆಂಪಲಿಗೆ ಹೋಗಿ ಬಂದಿದ್ದ. ಅದ್ರದ್ದು ಎಡಿಟಿಂಗ್ ಕೆಲಸನ ಭಾಳ ಇತ್ತು, ಮತ್ತು ಎಡಿಟಿಂಗ್ ಮಾಡೋಕೆ ಲೇಟ್ ಆಯ್ತು. ಯಾಕಂದ್ರೆ ನೀನು ರಾತ್ರಿ ನಿದ್ದೆ ಆಗಿದ್ದಿಲ್ಲ ಅಂಥೇಳಿ. ಸೊ ಇವತ್ತೈತಲ್ಲ ಎಡಿಟಿಂಗ್ ಮಾಡಕ್ಕೆ ಕುಂತಿದ್ನಿ. ಭಾಳತ್ತು ಟೈಮ್ ತೊಗೋತ, ಏನು ಮಾಡೋಕ್ಕೆ ಬರಲ್ಲ. ಹಿಂಗೆ ಟೈಮ್ ಒಂದೊಂದು ವೀಡಿಯೋ ತೊಗೋತಾವ. ಯಾಕಂದರೆ ಭಾಳಷ್ಟು ಕಡೆ ರೆಕಾರ್ಡಿಂಗ್ ಮಾಡಿರ್ತಿಲ್ಲ, ಅವೆಲ್ಲ ಕಟ್ ಮಾಡಬೇಕು, ಮತ್ತು ಸರಿಯಾಗಿ ಪಾರ್ಟಿಗೆ ಸರಿಯಾಗಿ ಕುಂಡ್ರಿಸ್ಬೇಕು, ಮತ್ತು ಮಾಡಿರೋ ವೀಡಿಯೋ 15 ನಿಮಿಷ ತೊಗೊಂಬರ್ಬೇಕು. ಅದ್ರ ಸಂಬಂಧ ಭಾಳ ಟೈಮ್ ಹಿಡಿತೈತಿ ಗಾಯ್ಸ್. ಸೊ ಅದ್ರ ಸಂಬಂಧ ಇವತ್ತೇನು ಜಾಸ್ತಿ ಶೂಟ್ ಮಾಡೋಕೆ ಹೋಗಿಲ್ಲ. ನೋಡ್ಬೋದು ಟೈಮ್ ಕೂಡ ಎಷ್ಟಾತೀಗ 11 ಆತ. 10:30ಗೆ ಅಪ್ಲೋಡ್ ಮಾಡಿದ್ನಿ ವೀಡಿಯೋ. ಅರ್ಧ ತಾಸು ಆತು ವೀಡಿಯೋ ಅಪ್ಲೋಡ್ ಮಾಡಿ. ಅದ್ರ ಸಂಬಂಧ ಇರಲಿ. ಮತ್ತು ಇವತ್ತಿಂದ ಇದು ಇಷ್ಟ. ಮಹಾಶಿವರಾತ್ರಿ ಹೋಗಿ ಊಟ ಎಲ್ಲ ಮಾಡಿ ಬಂದಿದ್ದು. ಅದೊಂದು ಇವತ್ತು ಖುಷಿ ವಿಚಾರ. ಯಾಕಂದ್ರೆ ವರ್ಷಕ್ಕೆ ಒಂದೇ ಸಾರಿ ಶಿವರಾತ್ರಿ ದಿನ ಆಯ್ತಲ್ಲ, ಒಂದಿನ ಉಪವಾಸ ಮಾಡಿ ಮತ್ತು ಅಲ್ಲಿ ಮಹಾಪ್ರಸಾದ ಹೋಗಿ ತೊಗೊಂಬರೋದು ಒಂದು ಖುಷಿ ವಿಚಾರ. ಸೊ ಅದೆಲ್ಲ ಇವತ್ತು ಮಹಾಪ್ರಸಾದ ಎಲ್ಲ ಮಾಡೋದು. ಈಗ ರಾತ್ರಿ ಊಟ ಮಾಡೋ ಟೈಮ್ ನೋಡ್ಬೋದು. ಈಗ ನಮ್ಮಮ್ಮ ಒಲಿನ ಹಚ್ಚಾತಾರ. ಊಟ ಮಾಡ್ಕೋತನ. ಊಟ ಮಾಡಿ ಇದು ವ್ಲಾಗ್ ಎಡಿಟ್ ಮಾಡೋದೈತಿ, ಮತ್ತು ಇದು ಸಂಬಂಧ ಇದು ಕೂಡ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಬಾಯ್ ಬಾಯ್, ಟೇಕ್ ಕೇರ್. Sabarakarai, Sarakap, whatever. Please,